ಜಿಲ್ಲಾ ಪಂಚಾಯತ್ನಲ್ಲಿ ಮಾಜಿ ಸಿಇಒ ಪಾಂಡೈ ರಾಹುಲ್ ತುಕಾರಾಮ ಅವರಿಗೆ ಬೀಳ್ಕೊಡುಗೆ. ಈಶ್ವರ್ ಕುಮಾರ್ಗೆ ಸ್ವಾಗತ ಸಮಾರಂಭ. ರಾಯಚೂರು ಜುಲೈ 11. ಕಲಬುರಗಿ ಜಿಲ್ಲೆಯ ಹೆಚ್ಚುವರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿ ವರ್ಗಾವಣೆಗೊಂಡ ರಾಯಚೂರು ಜಿಲ್ಲಾ ಪಂಚಾಯತ್ನ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಂಡೈ ರಾಹುಲ್ ತುಕಾರಾಮ ಬಾಹಾಸೆ ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭವು ಜುಲೈ 11 ಶುಕ್ರವಾರದಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಇದೇ ವೇಳೆ ಜಿಲ್ಲೆಯ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಖಂದು ಬಾಹಾಸೆ ಅವರಿಗೆ ಸ್ವಾಗತ ಸಮಾರಂಭವು ನಡೆಯಿತು. ಕಾರ್ಯಕ್ರಮವು ಪ್ರಾರ್ಥನಾ ಗೀತೆಯಿಂದ ಆರಂಭಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಿಇಒ ಪಾಂಡೈ ರಾಹುಲ್ ತುಕಾರಾಮ ಅವರು, ರಾಯಚೂರಿನಲ್ಲಿ ಕಳೆದ 2 ವರ್ಷಗಳಲ್ಲಿ ಸಾಕಷ್ಟು ಸವಾಲುಗಳ ನಡುವೆಯೂ ಉತ್ತಮ ಪ್ರಗತಿ ಸಾಧ್ಯವಾಯಿತು. ಎಲ್ಲ ಇಲಾಖೆಗಳ ಕಾರ್ಯ 100% ಉತ್ತಮವಾಗಿದೆ. ಆದರೆ ತಮ್ಮ ಕಾರ್ಯದ ವರದಿ ಹಾಗೂ ಡೇಟಾ ಅಪ್ಡೇಷನ್ನಲ್ಲಿ ಹೆಚ್ಚು ಗಮನ ನೀಡಬೇಕು. ಆದ್ದರಿಂದ ನಿಮ್ಮ ಶ್ರಮದ ಫಲಿತಾಂಶ ಎಲ್ಲೆಡೆ ಮೆಚ್ಚುಗೆ ಪಡೆಯುತ್ತದೆ. ಕೇವಲ ಯೋಜನೆ ರೂಪಿಸುವುದಷ್ಟೇ ಅಲ್ಲ, ತಾರ್ಕಿಕವಾಗಿ ಅನುಷ್ಠಾನಗೊಳಿಸುವತ್ತ ಗಮನ ಹರಿಸಬೇಕು. ರಾಯಚೂರು ಜಿಲ್ಲೆಗೆ ಅಪಾರ ಅವಕಾಶಗಳಿವೆ. ಇದು ಮಿಸ್ ಅಂಡರ್ಸ್ಟ್ಯೂಡ್ ಡಿಸ್ಟ್ರಿಕ್ಟ್. ಆದರೆ ಈ ಜಿಲ್ಲೆಯು ಬೆಳೆಯಲು ಎಲ್ಲ ಸಾಧ್ಯತೆಗಳು ಹೊಂದಿದೆ ಎಂದು ಅಭಿಪ್ರಾಯಪಟ್ಟರು. ಅವರು ತಮ್ಮ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಸ್ಥಾನಗಳಿದೆ. ಹೆಚ್ಚು ತೆರಿಗೆ ಸಂಗ್ರಹದ ಮೂಲಕ ಕರ್ನಾಟಕದ ಟಾಪ್ 5 ಜಿಲ್ಲೆಗಳ ಪೈಕಿ ರಾಯಚೂರು ಸ್ಥಾನ ಪಡೆದ ಬಗ್ಗೆ ಹೆಮ್ಮೆಯಿಂದ ಸ್ಮರಿಸಿದರು. ಆರೋಗ್ಯ, ಕೃಷಿ, ಕುಡಿಯುವ ನೀರು, ಸಾಮಾಜಿಕ ಅರಣ್ಯ, ವಿದ್ಯುತ್ ಹಾಗೂ ಶಿಕ್ಷಣ ಇಲಾಖೆ ಉತ್ತಮ ಕೆಲಸ ಮಾಡಿದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಎಲ್ಲ ಇಲಾಖೆಗಳು ಮುಂದಿನ ದಿನಗಳಲ್ಲೂ ಸಹಕರಿಸಲಿ ಎಂಬ ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಅಂಕುರ ಶೈಕ್ಷಣಿಕ ಬರಹಗಳ ಸಂಚಿಕೆ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲ್ ಸಿದ್ದಪ್ಪ ಪೂಜೇರಿ, ಯೋಜನಾ ನಿರ್ದೇಶಕ ಶರಣ ಬಸವರಾಜ್, ಮುಖ್ಯ ಯೋಜನಾಧಿಕಾರಿ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಸುರೇಂದ್ರ ಬಾಬು ಸೇರಿದಂತೆ ಹಲವಾರು ಹಿರಿಯರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಕಾರ್ಲದಿನ್ನಿ ವೀರನಗೌಡ. ನೋಡಿ, ಈ ಪ್ರಕಾರದ ಪ್ರೋಗ್ರಾಮ್ ಅಲ್ಲಿ ಯಾರು ನೆಗೆಟಿವ್ ಮಾತಾಡಲ್ಲ, ಯಾರು ಆಫೀಸರ್ ಹೋಗ್ತಾರೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಲ್ಲ. ಓಕೆ, ಸೊ ನೀವೆಲ್ಲರೂ ಆಸ್ ಎ ಜೋಕ್, ಪ್ಲೀಸ್ ಟೇಕ್ ಇಟ್ ಆಸ್ ಎ ಜೋಕ್, ಬಟ್ ನೀವೆಲ್ಲರೂ ಹೇಳಿದಿರಿ. ಸೊ ನಾನು ನಿಮ್ದು ಇದು ಮಾತು ಬಗ್ಗೆ ಧನ್ಯವಾದ ಹೇಳ್ತೀನಿ. ಜೊತೆಗೆ ಇದು 2 ವರ್ಷ, ಇಟ್ಸ್ ಕ್ಲೋಸ್ ಟು 2 years, 23 months ಎಕ್ಸಾಕ್ಟ್ಲಿ. 9th August 2023 ಅಲ್ಲಿ ನಾನು ಜಾಯಿನ್ ಮಾಡಿದ್ರಿ. 9th July 25 ಅಲ್ಲಿ ಚಾರ್ಜ್ ಹ್ಯಾಂಡ್ ಓವರ್ ಮಾಡಿದ್ರಿ ನಾನು. ಸೊ ದೀಸ್ 2 years have been very eventful. ಮತ್ತೆ ರಾಯಚೂರ್ ಅಲ್ಲಿ ನಾವು ಬಂದಾಗ ನಾನು ಇದು 365 days ಅಂತ ಇರ್ತೀವಿ ಅಂತ ನಾನು ಜೋಕ್ ಮಾಡಿದ್ದೀನಿ. ಓಕೆ, ಸೀರಿಯಸ್ ಇಲ್ಲ. ಜೊತೆಗೆ ಯಾಕೆ ನಾನು ಹೇಳ್ತೀನಿ ಅದು ಅಂತ, ಇದು ನಮ್ಮ ಸಿಇಒದು ಪಟ್ಟಿ ನೋಡಿದ್ರೆ ಆವರೇಜ್ ಟೆನ್ಯೂರ್ನೇ 1 ವರ್ಷ ಇದೆ. ಸೊ ನನಗೆ ಕೆಲಸ ಮಾಡೋದು, ಏನು ರಿಸಲ್ಟ್ ಡಿಲೈವ್ ಮಾಡೋದು ನಮ್ಮ ಕಡೆ ಬರೀ 1 ವರ್ಷ ಇದೆ ಅಂತ ಅನ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ಬಟ್ ರಾಯಚೂರಿಗೆ ಬಂದಾಗ ನೋಡಿ, ಈಗ MD ಜೆಸ್ಕಾಂ ಅಂತ ನಾನು 3 ವರ್ಷ ಕೆಲಸ ಮಾಡಾದ್ಮೇಲೆ ರಾಯಚೂರಿಗೆ ಬಂದಿದ್ದೀವಿ. ಸೊ when I came here, I came with from a very different culture of work. ಆ ಕಡೆ ಜೆಸ್ಕಾಂ ಅಂದ್ರೆ ಒಂದು ಕಂಪನಿ. ಸೊ ಕಂಪನಿಯಲ್ಲಿ ಸ್ವಲ್ಪ ಕಾರ್ಪೊರೇಟ್ ಗವರ್ನೆನ್ಸ್ ಇದ್ದ, ಆ ಕಡೆ the work used to be much more systematic. ಮತ್ತೆ ವರ್ಕ್ ಫ್ಲೋ ಇರಲಿ, ಕಮ್ಯುನಿಕೇಶನ್ ಫ್ಲೋ ಇರಲಿ, ಅದು ಎಲ್ಲ ತುಂಬಾ ಒಂದು ಟ್ರ್ಯಾಕ್ ಅಲ್ಲಿ ಇರೋದು. ZBಗೆ ಬಂದಾಗ ಇಟ್ಸ್ ಅ ಡಿಫರೆಂಟ್ ಕಲ್ಚರ್. ಓಕೆ, ಸೊ ಈ ಕಡೆ ತುಂಬಾ ಜಾಸ್ತಿ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ಪ್ರಶ್ನೆ, ಬೇರೆ ಬೇರೆ ಚಾಲೆಂಜಸ್, ಬೇರೆ ತರ ಸ್ಟಾಫ್, ಸಿಬ್ಬಂದಿ, ಡಿಫರೆಂಟ್ ಸ್ಟೇಕ್ ಹೋಲ್ಡರ್ಸ್, ಮತ್ತೆ ತುಂಬಾ ಜಾಸ್ತಿ ಲಿಗಸಿ ಇಶ್ಯೂಸ್. ಸೊ ಅದು ಎಲ್ಲ ಇದ್ದಾಗ ಇಟ್ ವಾಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್, ಇಟ್ ವಾಸ್ ಅ ಕಲ್ಚರಲ್ ಶಾಕ್ ಫಾರ್ ಮಿ. ಓಕೆ, ಈ ಕಡೆ ಈ ಪ್ರಕಾರದ ಕೆಲಸ ಮಾಡಬೇಕಾಗ್ತದೆ. ಈ ಕಡೆ ಒಂದು ಸರ್ತಿ ಹೇಳಿದ್ರೆ ಅದು ಸಾಕಾಗಲ್ಲ, ಈ ಕಡೆ ಪದೇ ಪದೇ ಹೇಳ್ಬೇಕಾಗ್ತದೆ. ಈ ಕಡೆ ಪದೇ ಹೇಳಿದ್ರು ಕೂಡ ಸಾಕಾಗಲ್ಲ, ಈ ಕಡೆ ವಾಟ್ಸ್ಆಪ್ ಮೆಸೇಜ್ ಮಾಡ್ಬೇಕಾಗ್ತದೆ. ಅದು
ಯಾವಾಗ ನಾನು ರಿಲೀವ್ ಆಗಿದ್ದೀವಿ ಅದುವರೆಗೆ ಅದು ಕಂಟಿನ್ಯೂ ಮಾಡಬೇಕಿತ್ತು. ಇದು ಚೇಂಜ್ ಜಾಸ್ತಿ ಆಗಿರಲಿಲ್ಲ. ಈಗ ಮುಂಚೆ ನಮ್ಮ ರಿವ್ಯೂ ಮೀಟಿಂಗ್ ಇತ್ತು, ಆ ಕಡೆ ಕೂಡ ಸೇಮ್. ಈಗ ನೋಡಿ ರಾಯಚೂರಲ್ಲಿ ಏನ್ ಸಮಸ್ಯೆ ಏನಿದೆ ನಿಮಗೆ? ಓಕೆ, ಈಶ್ವರ್ ಅವರು ನೀವು ಕೂಡ ಸ್ವಲ್ಪ ಇದು ನೋಟ್ ಮಾಡಿ. ಕೆಲಸ ಮಾಡ್ತಾರೆ ಎಲ್ಲರೂ. ಓಕೆ, ಪ್ರೆಸೆಂಟೇಷನ್ ಯಾರು ಮಾಡಲ್ಲ. ಅವರು 100% ಕೆಲಸ ಮಾಡ್ತಾರೆ. ಅವರು ಕೇಸ್ ವರ್ಕ್ ಗವರ್ಮೆಂಟ್ ಕಳಿಸ್ತಾರೆ, 60% ಕೆಲಸ ಆಗಿದೆ. ಗವರ್ಮೆಂಟ್ ನಮ್ಗೆ ಕೇಳ್ತಾರೆ, ನಮ್ಗೆ ಅದು ಕೂಡ ಹೇಳಕ್ಕಾಗಲ್ಲ, ಇಲ್ಲ ಸರ್ 100% ಆಗಿದೆ ಅಂತ. ನೀವು ಸೆಕ್ಷನ್ ಹೇಗೆ ಹೇಳಿದ್ರೆ, ಸರ್ ನಮ್ಮ ಕಡೆ ಕೆಲಸ ಎಲ್ಲ ಆಗಿದೆ ಸರ್, ಗೊತ್ತಿಲ್ಲ ಸರ್ ಹೇಗೆ ತಪ್ಪು ಇನ್ಫಾರ್ಮೇಶನ್ ಹೋಗಿದೆ. ಸೊ ಮೇನ್ ಪ್ರಾಬ್ಲಮ್ ಇಸ್ ವಿತ್ ರಾಯಚೂರ್ ಇಸ್ ದಿಸ್. ನೀವೆಲ್ಲ ಕೆಲಸ ಮಾಡ್ತೀವಿ, ಬಟ್ ಡೇಟಾ ಅಪ್ಡೇಷನ್ ಮಾಡೋದು ಕೆಲಸ, ಪ್ರೆಸೆಂಟೇಷನ್ ಮಾಡೋದು ಕೆಲಸ, ಹೇಗೆ ತೋರಿಸ್ಬೇಕು ನಾವೇನು ಕೆಲಸ ಮಾಡಿದ್ದೀವಿ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಮತ್ತೆ ನಾನು 2